ಆಶ್ಚರ್ಯಂ ತಪಮುಂಟೆ. ನಾವು ಏನು ತಿಳ್ಕೊಂಡಿದೀವಿ ಅಂತಂದ್ರೆ, ಸುಳ್ಳು ಮಾತಾಡಿದ್ರೆ ನಾವು ಹೊಟ್ಟೆ ತುಂಬುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಹೆಜ್ಜೆಗೆ ಸುಳ್ಳು. ಯಾರು ನೀವು ಕೇಳಿ, ನೀವು ಈ ವಾತಾವರಣದ ಕರೆ ಮಾತಾಡಿದ್ರೆ ಎಲ್ಲಿ ಯಾರು ನಂಬ್ತಾರ್ರಿ ಅದಾರೆ? ಅದೆಲ್ಲ ಎಲ್ಲದಲ್ಲ ಹಿಂದಿನ ಕಾಲ ಆಗೆಲ್ಲ ಇರ್ತಾರೆ, ಈಗೇನು ನಡೆಯೋದಿಲ್ಲದ ಅನ್ನುವಂಥ ಮಾತನ್ನು ತಂದು ನಾವೇನಾಗ್ತೋ ಅಂದ್ರೆ ಸುಳ್ಳಿಗೆ ಆದೇನ ಆಗ್ತದೆ. ಮಹಾತ್ಮರು ಬರೀತಾರೆ, ಏನು ಬರೀತಾರೋ ಅಂತಂದರೆ ಭಾಳ ಸುಂದರವಾದ ಮಾತನ್ನು ನಿಜಗೊಂಡು ಬರ್ಕೊಂಡು ಬಂದಿದ್ದಾರೆ. ಏನು ಬರೀತಾರೆ ಅಂದರೆ, ಎಡೆಬಿಡದಿಹ ಬಿಡಲಾರದೆ ಇರತಕ್ಕಂಥ ಸತ್ಯ ವೃತವನ್ನ ಪರಿಪಾಲನೆ ಮಾಡುವುದಕ್ಕಿಂತಲೂ ಹೆಚ್ಚಿನ ತಪಸ್ಸು ಈ ಭೂಮಿ ಮ್ಯಾಗ ಐತಿ. ನೀ ತಪಸ್ಸು ಅಂದ್ಬಿಟ್ಟಿಗೇನು ಗಡ್ಡೆಗಂತ ತಿಂದು ಜಟಾಜೂಟ ಬಿಟ್ಟು ಅಡವಿ ಒಳಗೆ ಕುಂಡಿರ್ಬೇಕಂತಲ್ಲ. ಅದು ನಮ್ಮ ಚಿತ್ರ ಮುಂದೆ ಬಂದಿರೋದು ತಪಸ್ಸು ಅಂದ್ಬಿಟ್ಟಿಗೆ ನೀ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅವೆಲ್ಲ ಅಡಿ ಒಳಗೆ ಅವರು ಹಠಯೋಗಿಗಳು ಅಂತ ತಿಳ್ಕೊಂಡು ಅವರೆಲ್ಲ ಏನು ಮಾಡ್ತಾರೋ ಅಂದ್ರೆ, ತಲೆ ತೆಳಗೆ ಮಾಡಿ ಕಾಲ ಮ್ಯಾಲ ಮಾಡಿ ಅವ್ರು ಗಜಮ್ನಿಂದ ತಪಸ್ಸು ಮಾಡ್ತಾರೆ ದೇವ್ರ ಮನುಷ್ಯಗಳ. ಇನ್ನು ಕೆಲವರು ಎರಡೂ ಕೈ ಮ್ಯಾಗ ಎತ್ತಿರು ಅಂದ್ರೆ ಎತ್ತಿದ ಕೈ ಎತ್ತಿದಂಗೆ ಇರ್ತಾವೋ, ಒಂದು ಕಾಲ ಮ್ಯಾಗಿಟ್ಟು ಒಂಟಿಗಲ್ಲಿ ತಪಸ್ಸು ಮಾಡ್ತಾರೋ. ವಿಶ್ವಾಮಿತ್ರನಂತವರು 60,000 ವರ್ಷ ಅವರೆಲ್ಲ ತಪಸ್ಸು ಮಾಡಿದರು. ಇವೆಲ್ಲ ಹಠಯೋಗಿಗಳು ಮಾಡುವಂಥ ತಪಸ್ಸು. ಇನ್ನು ಕೆಲವರು ತಪಸ್ಸು ಮಾಡ್ತಾರೆ, ಅದು ಉಪವಾಸಾಸ್ತ್ರ ಚಂದನಾದಿ ವೃತ ಅಂತ ಬರ್ತದೆ ಶಾಸ್ತ್ರದಲ್ಲಿ. ಇವೆಲ್ಲ ನಿಮಗೆ ಕಟ್ಟಿನಾಕವಂತ ನಾವು ಹೇಳಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಸರಳ ಶೈಲಿ ಒಳಗೆ ತಪಸ್ಸು ಅಂದ್ರೆ ಯಾವುದಕ್ಕಂತಾರೋ ಅಂದ್ರೆ, ಆ ತಪಸ್ಸು ಅನ್ನುವಂಥ 3 ಅಕ್ಷರಗಳು ಈ ಕಡೆಯಿಂದ ಓದಿದ್ರೆ ತಪಸ್ಸಾಕೈತೆ, ಈ ಕಡೆಯಿಂದ ಓದ್ರೆ ಏನಾಕೈತೆ ನೋಡೋಣ, ಏನಾಕೈತಿ? ಈ ಕಡೆಯಿಂದ ಓದಿದ್ರೆ ತಪಸ್ಸು, ಈ ಕಡೆಯಿಂದ ಓದಿದ್ರೆ ಸುಪಥ ಆಗಲಿಲ್ಲ. ಸು ಅಂದ್ರೆ ಒಳ್ಳೆಯ, ಪಥ ಅಂದ್ರೆ ಮಾರ್ಗ. ನಾವು ನೀವು ಒಳ್ಳೆಯ ಮಾರ್ಗದಿಂದ ಈ ಸಂಸಾರದಾಗ ಈ ಪ್ರಪಂಚದಾಗ ಇದ್ದಾಗ್ಯೂ ಕೂಡ ಒಳ್ಳೆಯ ಮಾರ್ಗದಿಂದ ನಡೆದೀವು ಅಂದ್ರೆ ಅದು ತಪಸ್ಸನ ಅದ. ಎಲ್ಲಿ ಹೋಗ್ಬೇಕಾಗಿಲ್ಲ, ಮನೆ ಬಿಡಬೇಕಾಗಿಲ್ಲ, ಮಠ ಸೇರಬೇಕಾಗಿಲ್ಲ, ಗಡ್ಡೆ ಗಂಟುಗಳಂತಂದು ಏನೂ ಮಾಡಬೇಕಾಗಿಲ್ಲ. ಇದ್ದಲ್ಲೂ ತಪಸ್ಸು ಮಾಡು. ನಮ್ಮ ಅಣ್ಣೊಂದು ಮಾತನ್ನು ನೆನಪಿಸಿಕೊಟ್ಟು, ನಾನು ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯುವವರಿಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯದವರು ದೇಗುಲದ ಕೋಣೆಯಲ್ಲಿದ್ದೇನು ಸರ್ವಜ್ಞ. ಮನದೊಳಗೆ ನೆನವು ಇಲ್ಲ. ಮಠ ಮಂದಿರದ ಮಗಲಾಗನ ಅದಾನ ಅಂದ್ಕೊಂಡು ಅವನು ತಗೊಂಡು ಏನು ಮಾಡುವುದ? ದೇವರು ಕೋಣೆ ಒಳಗಿಲ್ಲ, ಮನೆಯೊಳಗೆ ಅದಾನ. ಅಡಿಗೆ ಮನೆಯೊಳಗೆ ಅಡಿಗೆ ಮಾಡ್ಕೊಂತ ಬಾಂಡೆ ತಿಕ್ಕುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ. ತಪಸ್ಸನೇ ಇದು, ವಾಣಿ ತಪಸ್ಸಿದೆ. ಗದಗಿನ ಶಿವಾನಂದ್ರ ಮಠದಾಗ ಒಬ್ಬರು ಪೂರ್ಣಾನಂದರು ಅಂತ ಒಬ್ಬರು ಸ್ವಾಮಿಗಳು, ಬ್ರಹ್ಮಚಾರಿಗಳು. ಅವರು ಓದಾಕೆ ಬರೋಂಗಿಲ್ಲ, ಬರ್ಯಾಕೆ ಬರೋಂಗಿಲ್ಲ, ಒಟ್ಟು ಸಾಲಿನ ಕಲ್ತವ್ರಲ್ಲ ಅವರು. ಶಿವಾನಂದ ಸ್ವಾಮಿಗಳು ಅವ್ರಿಗೆ ಉಪದೇಶ ಮಾಡಿ, ಮಹಾಮಂತ್ರವನ್ನು ಅನ್ಕೊಂತ ಇರಪ್ಪ, ನೀವು ಉದ್ಧಾರ ಹಾಕಿ ಅಂದರು. ಅವಗೊಂದು ಸೇವಾ ನೇಮಿಸಿದ್ರು, ಬಾಂಡೆ ತಿಕ್ಕು ಸೇವಾ. ಬರೀ ಅಡುಗೆ ಮಾಡಿ ಊಟ ಮಾಡಿದ ನಂತರ ಒಟ್ಟು ಬಾಂಡೆ ತಿಕ್ಕೋದು ಒಂದು ಅವನ ಕೆಲಸ. ಪಚ್ಚಂಗೆ ತಿಕ್ಕೊಡೋದು. ದಿವಸ ಬಾಂಡೆ ತಿಕ್ಕವ, ಬಾಂಡೆ ತಿಕ್ಕೊತ್ತು ಓಂ ನಮಃ ಶಿವಾಯ, ತಿಕ್ಕೊತ್ತು ಓಂ ನಮಃ ಶಿವಾಯ, ತಿಕ್ಕೊತ್ತು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಾಂಡೆ ಹೆಂಗೆ ತಿಕ್ತಿದ್ದ ಅಂತಂದ್ರೆ ಮೂತಿ ಕಾಣಬೇಕು ಬಾಂಡೆದಾಗ, ಹಂಗೆ ಬಾಂಡೆ ತಿಕ್ಕವ ಭಕ್ತಿಯಿಂದ. ಗುರುವಿನ ಆಜ್ಞೆ ಅದು. ಬಾಂಡೆ ತಿಕ್ತಿದ್ದ. ಭಾಳ ದಿವಸ ಹೊತ್ತು ಒಂದನ್ನು ಗದಗಿನ ಶಿವಾನಂದರು ಅವನು ಹಿಂದೆ ಬಂದು ನಿಂತಿದ್ರು, ಇವ್ ಮುಂದೆ ಬಾಂಡೆ ತಿಕ್ಕತ್ತೆ. ಬಾಂಡೆ ತಿಕ್ಕಿ ತೊಳೆದು ಅದನ್ನು ನೋಡಾವ ಹಿಂಗ, ಅದ್ರಾಗ ಅವ್ನು ಮೂತಿ ಕಾಣ್ಬೇಕು. ಅಲ್ಲಿ ಮಠ ಬಿಡಂಗಿಲ್ಲ, ಅದನ್ನು ತಿಕ್ಕೋದ ಹಂಗ ತಿಕ್ಕೋದ. ಒಮ್ಮೆ ಒಂದು ಗಂಗಾಳ ತಗೊಂಡು ಹಿಂಗೆ ತಿಕ್ಕಿ ನೋಡಕತ್ತೇನು, ಅಲ್ಲಿ ತನ್ನ ಮೂತಿ ಕಾಣಿಕತ್ತ ಮೊದಲು ಹಿಂದೆ ಬಂದು ಶಿವಾನಂದರು ನಿಂತಿದ್ರು. ಅವ್ರ ಗುರುಗಳು ಹಿಂದೆ ಬಂದು ನಿಂತಿದ್ರು. ಅವರು ಫೋಟೋ ಆ ಗಂಗಾಳದಾಗ ಕಾಣಿತು. ಹೊಳ್ಳಿ ನೋಡ್ತಾನು, ಗುರುಗಳು ಬಂದು ನಿಂತಾರು, ಪಾದಕ್ಕೆ ನಮಸ್ಕಾರ ಮಾಡಿದ, ತಲೆ ಮೇಲೆ ಹಸ್ತ ಇಟ್ಟರು, ಸಂಕಲ್ಪ ಮಾಡಿದರು, ನೀವು ಉದ್ಧಾರ ಆಗಲಿ ಅಂದರು. ಪೂರ್ಣಾನಂದರು ಪರಿಪೂರ್ಣ ಜ್ಞಾನಿಗಳೇ. ಇವಾಗ ವರಹಸ್ತ ಮಸ್ತಕದಿಂದನ್ನ ಭವತಾಪ ಹರಿಸಿ ನಿತ್ಯಾನಂದ ಪದವಿ ಪಾಲಿಸಿದಂಥ ಶ್ರೀ ಗುರು ಮಹಾದೇವಗೆ ವಂದಿಪೆ ಅವರೋಧ ವಿನಾಶಕಗೆ ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದು
ನಾವು ಮನೆ ಬಿಡ್ಬೇಕಂತಲ್ಲ, ಉದ್ಯೋಗ ಬಿಡಬೇಕಂತಲ್ಲ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ. ಆದಿಗಳು ಶಂಕರ ಭಗವತ್ಪಾದಾಚಾರ್ಯ ಬರೀತಾರು, ಯಾವ ಯಾವ ಕರ್ತವ್ಯ ಕರ್ಮಗಳನ್ನು ನೀವು ಮಾಡ್ತಿ ಅದೆಲ್ಲವೂ ಭಗವಂತನಿಗೆ ಅರ್ಪಿತ, ಭಗವಂತನ ಆರಾಧನೆ ಅಂತ ನೀವು ಮಾಡಿದೆ ಅಂತಂದರೆ ಅದು ಈಶ್ವರನ ತಪಸ್ಸನ, ತಪಸ್ಸು. ಅದಕ್ಕಿಲ್ಲಿ ಬರೀತಾರೆ, ಎಡೆ ಬಿಡದಿಹ ಸತ್ಯದಂ ತಪಕೊಂಟೆ. ನಮ್ಮ ವಾಣಿ ಒಳಗೆ ಸದಾ ಸತ್ಯ ಇರಬೇಕು. ಸತ್ಯ ಮಾತುಗಳನ್ನು ಮಾತಾಡ್ತಾ 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 ಇದ್ದೀವಿ ಅಂತಂದರೆ ಅದೇನಾಗ್ತದಂದ್ರೆ ಅದೊಂದು ತಪಸ್ಸಾಗ್ತದೆ. ತಪಸ್ಸು ತಪಸಾ ಪ್ರಾಪ್ಯತೆ ಸರ್ವಂ. ಈ ತಪಸ್ಸಾತು ಅಂತಂದರೆ ನೀ ಎಲ್ಲಿದ್ದಿಲ್ಲ, ನೀ ಇದ್ದಲ್ಲೇ ಏನಾಕೈತಿ ಅಂದ್ರೆ ತಪಸಾ ಪ್ರಾಪ್ಯತೆ ಸರ್ವಂ. ತಪಸ್ಸಿನಿಂದ ಏನೇನು ಬೇಕು ಅನಿಸ್ತೈತಿಲ್ಲ ಅದೆಲ್ಲವೂ ಪ್ರಾಪ್ತಿ ಆಗ್ತದೆ. ತಪಸಾ ಪ್ರಾಪ್ಯತೆ ಕಾಮ್ಯಂ. ತಪಸ್ಸಿನಿಂದ ನೀ ಏನು ಇಚ್ಛಾ ಮಾಡ್ತಿ ಅದೆಲ್ಲವೂ ಪ್ರಾಪ್ತಿ ಆಗ್ತದಪ್ಪ. ತಪಸ್ ಮಾಡಿ, ತಪಸ್ ಮಾಡಿ. ಒಬ್ಬ ಜಾಗಿಲಿ ಋಷಿ ಅಂತಿದ್ದ. ಹೆಂಡತಿ ಬಿಟ್ಟ, ತಂದೆ ತಾಯಿಗಳನ್ನ ಬಿಟ್ಟ, ಅರಣ್ಯಕ್ಕೆ ಹೋಗಿ ಕುಂದು ತಪಸ್ಸು ಮಾಡಕ್ಕೆ ಶುರು ಮಾಡಿದ. ಭಾಳ ದಿವಸ ತಪಸ್ಸು ಮಾಡಿದ. ಗಡ್ಡ ಜಟ ಜೂಟ ಬೆಳೆದವು. ಅವನು ತಲೆ ಒಳಗಿನ ಜಟ ಬೆಳೆದ್ರು. ಆ ಜಟದೊಳಗೆ ಒಂದೆರಡು ಪಕ್ಷಿಗಳು ವಾಸ ಮಾಡಿ ಅಲ್ಲೇ ತತ್ತಿ ಹಾಕಿ ಅವುಗಳ ಮರಿಯಾಗಿ ಅವ ಹಾರಿ ಹಾದರೂ ಇವಾಗ ಕಬರಿಲ್ಲ. ಹಂಗೆ ತಪಸ್ಸು ಮಾಡಿದ. ಹಂಗೆ ತಪಸ್ಸು ಮಾಡಿದ. ಅಕಸ್ಮಾತ್ ಒಂದು ವೃತ್ತಿ ಬೈರಕ್ಕೆ ಬಂತು, ಅಂದ್ರೆ ವೃತ್ತಿ ಹೊರಗೆ ಬಂತು. ಮೊದಲು ನಾವು ನಿದ್ದೆಯೊಳಗಿರ್ತೀವಲ್ಲ ಹಂಗಿದ್ದವು, ಸಮಾಜ ಒಳಗಿದ್ದ. ಹಿಂದಾಗಡೆ ಯಾತರಾದ, ಅದಕ್ಕೆ ಬೈರುಮುಖ ಅಂತ ಕರೀತಾರೋ. ವೃತ್ತಿ ಹೊರಗೆ ಬಂತು. ಒಂದು ಪಕ್ಷಿ ಏನು ಮಾಡಿತು ಅಂದ್ರೆ ಅದಕ್ಕೆ ಪಕ್ಷಿನಾಮ ಕಾಕಚಾಂಡಾಲ ಅನ್ನೋ ಒಂದು ಪಕ್ಷಿ ಅವನ ಮ್ಯಾಗ ಮಲಮೂತ್ರ ವಿಸರ್ಜನೆ ಮಾಡಿತು. ಮಲಮೂತ್ರ ವಿಸರ್ಜನೆ ಮಾಡಿದ ತಕ್ಷಣದಲ್ಲಿ ಅವನು ಭಯಂಕರ ಸಿಟ್ಟು ಬಂತು, ಕೋಪ ಬಂತು. ಯತಿನಾಮ ಕೋಪೋ ಚಾಂಡಾಲಾಹ. ಯತಿಗಳಿಗೆ, ತಪಸ್ವಿಗಳಿಗೆ ಕೋಪ ಅನ್ನೋದೊಂದು ಚಾಂಡಾಲ ಅಂತ. ಚಾಂಡಾಲ ನಿಜಗುಂಡು ಬರೀತಾರೆ, ಎಂಥ ತಪಸ್ಸು ಮಾಡಬೇಕು ಅಂದ್ರೆ ಕೋಪ ಒಂಟದ ತಪವನು. ನಮ್ಮ ತಪಸ್ಸು ಹೆಂಗಿರಬೇಕು ಅಂತಂದ್ರೆ ಆ ತಪಸ್ಸೊಳಗೆ ಶಕ್ತಿ ಕೊಡ್ಕೊಂಡಿರಬಾರ್ದು. ಇವತ್ತೊಬ್ಬ ಶರಣಾಗಿದನು, ಇವತ್ತೊಬ್ಬ ಸಂತ ಆಗಿದನು ಅಂತಂದರೆ ಅವನ ಅಂಗಳದಾಗ ಹುಡುಕಿದ್ರು ಅವನಲ್ಲಿ ಸಿಟ್ಟು ಬಂದಿರಬಾರ್ದು. ಹೌದು, ಅವನ ಕಂಪೌಂಡ್ದಾಗ ಹಗಲಿ ದೀಪ ಹಚ್ಚಿ ಹುಡುಕಿದ್ರು ಏನು ಬಂದಿರಬಾರ್ದು ಅಂದ್ರೆ ಸಿಟ್ಟು ಬಂದಿರಬಾರ್ದು. ಅಂತ ತಪಸ್ಸು ಮಾಡಬೇಕು. ಇವ ಕೋಪದಿಂದ ಕುಡ್ಕೊಂಡು ತಪಸ್ಸು ಮಾಡಿದ. ಆ ಪಕ್ಷಿ ಕಣ್ಣು ತೆಗೆದು ನೋಡಿದ. ಅದೇನಾಗ್ತಂತಂದ್ರೆ ಆ ಕಣ್ಣಿನಿಂದ ಅವನು ಉರಿ ಜ್ವಾಲೆ ಹೋಗಿ ಆ ಪಕ್ಷಿ ಸುಟ್ಟು ಕೆಳಗೆ. ಹಬ್ಬ, ನಾನು ತಪಸ್ಸು ಏನಾಗೈತೆ ಅಂದ್ರೆ ಸಿದ್ಧಿ ಆಗೈತೆ. ಅದು ನಾನು ತಪಸ್ಸು ಸಿದ್ಧಿ ಆಗೈತೆ ಅಂದ್ರೆ ನನ್ನ ಕೈ ಹಿಡಿಯವ್ರು ಯಾರು, ನನ್ನ ಮುಂದೆ ಹಿಡಿಯವ್ರು ಯಾರು ಅಂತ ಅಲ್ಲಿಂದ ಎದ್ದ. ನಡ್ಕೊಂತ ಬಂದ. ಹೊಟ್ಟೆ ಹಸುವಾತು. ಒಂದು ಸದ್ಗ್ರಸ್ತರ ಮನೆ ಇತ್ತು. ಅವ್ರ ಮನೆ ಮುಂದೆ ಬಂದು ಭಿಕ್ಷಾಂದೇಹಿ ಅಂತ ಆ ಹೆಣ್ಮಗಳು ಅಡುಗೆ ಮಾಡಿ ಗಂಡಿಗೆ ಊಟ ಮಾಡಕೈತಿ, ಊಟ ಮಾಡ್ಸಕೈತಿ. ಅಂದ್ರೆ ನಮ್ಮಂಗ ಬಿಸಿ ರೂಢಿ ತಿನ್ನೋ ರೂಢಿ ಇತ್ತು ಅವನು ಗಂಡಗ. ಅವಿ ಹಂಚಿನ ತೆಗೆದು ತಂದ ಕೊಡೋದು. ಮತ್ತು ಪಾಪ ರೊಟ್ಟಿ ನೀವು ಊಟಕ್ಕೂ ನೀಡಬೇಕು, ಅಲ್ಲಿ ರೊಟ್ಟಿ ಬಡೋದು ಹಾಕಿ ಬೇಯಿಸಿದ್ದು ತಂದು ನೀಡಬೇಕು. ಹಿಂಗೆ ಒಂದು ತೀರಾತು. ಅಚಾರ ಒಂದಿದ್ರೆ ನಿಂದಿರೋ ಒಂದು 2 ನಿಮಿಷ ಬರ್ತಾನೆ ಅಂದರೆ ಹೆಣ್ಮಗಳ ಆ ಸ್ವಾಮಿಗೆ ಮತ್ತು ಒತ್ತು ಜೋರು ಬದದ ಭಿಕ್ಷಾಂದೇಹಿ ಅಂತ ಮಕ್ಕಳು ಓದಿದ. ಆಕೆಏನೋ ಒಂದು ಸುಮ್ಮನೆ ಏನಾರು ಯಾಕೆ ಅನ್ಕೋದು ಯಾಕೆ. ಹೌದು, ನನ್ನ ಮುಖ್ಯ ಸೇವಾ ಏನೈತೆ ಅಂದ್ರೆ ನನ್ನ ಪತಿ ಸೇವಾ ಮಾಡೋದು ನನಗೆ ಮುಖ್ಯ. ಪತಿ ಸೇವಾ ಮಾಡೋದು ಭಾಳ ಮುಖ್ಯ. ಗಂಡನೇ ದೇವರಮ್ಮ. ಭಾಳ ಸುಂದರವಾಗಿ ಒಬ್ಬರು ಮಾತನ್ನು ಹಾಡ್ತಾರೋ. ಪತಿವ್ರತ ಹೆಣ್ಮಕ್ಕಳಿಗೆ ಮೊದಲನೇ ದೇವರು ಯಾರು ಅಂತಂದ್ರೆ ಗಂಡ ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಬರೀತಾರೆ. ಗಂಡನೇ ದೇವ ತಿಳಿರಮ್ಮ, ಗಂಡನೇ. ಭಾಳ ಸುಂದರವಾಗಿ ಒಬ್ಬರು ತತ್ವಜ್ಞಾನಿಗಳು
ಹೆಣ್ಮಕ್ಳಿಗೆ, ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ ಮೊದಲನೇ ದೇವರು ಯಾರು ಅಂತಂದ್ರೆ ಗಂಡ. ಎಂಥ ಶಕ್ತಿ ಅದ ಹೆಣ್ಮಕ್ಳು ಅಂತೇಕಂದ್ರೆ ಬರೀತಾರೆ ಮಹಾತ್ಮರು. ಪತಿವ್ರತೆಯಾಗಿರುವ ಸತಿಗಳೇ ಶ್ರೇಷ್ಠಳು, ಪತಿವ್ರತ ಮುಕ್ತಿಗೆ ಸಾಧನವು, ಪತಿವ್ರತೆಗೆ ಪರಬ್ರಹ್ಮನು ವಂಜಿದ, ಅಜ ಹರ ಸುರರು ಅಂಜಿ ನಡುಗಿದರು. ಅರ್ಥಕತೆ ಮಾತು ನಿಮಗ? ಅಜ ಅಂದ್ರೆ ಬ್ರಹ್ಮ, ಅಜ. ಹರಿ ಅಂದ್ರೆ ವಿಷ್ಣು ಪರಮಾತ್ಮ, ಹರ ಅಂದ್ರೆ ಕೈಲಾಸಪತಿ ಪರಮಾತ್ಮ. ಈ ಪತಿವ್ರತ ಮಹಿಮೆಗೆ ಗಂಡನೇ ದೇವರು ಅಂತ ತಿಳಿದ ಈ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಈ ಹೆಣ್ಣು ಮಕ್ಕಳಿಗೆ ಎಂಥ ಸಾಮರ್ಥ್ಯ ಐತಂದ್ರೆ ಹರಿಹರ ಬ್ರಹ್ಮಾದಿಗಳನ್ನು ಕೂಸು ಮಾಡುವಂಥ ಶಕ್ತಿ ಇಲ್ಲ. ಅನಸೂಯ ಮಾಡಲಿಲ್ಲ. 3 ಮಂದಿ ತ್ರಿಮೂರ್ತಿಗಳನ್ನ ಏನು ಮಾಡಿದ್ವು ಅಂದ್ರೆ ಗಂಡನ ಪಾದ ತೊಳೆದು ನೀರು ಉಗ್ಗಿದ್ರೆ ಏನಾದವು ಅಂದ್ರೆ 3 ಕೂಸಾಗಿ ಬಿದ್ದವು. ನಾವು ನೀರು ಉಗ್ಗಿದ್ರೆ ಕೂಸಾಗಿಬಿಡುದಿಲ್ಲ. ಸಾಮರ್ಥ್ಯ ಅಂತ ತಪಸ್ಸು, ದೇಹವಾಣಿ ಮನಗಳಿಂದ ಅಂತ ತಪಸ್ಸು ಮಾಡ್ಕೊಂಡಿದ್ದರು. ಹೇಳ್ತಾರೆ, ನಮ್ಮ ಉಪದೇಶ ಮಾಡ್ತಾರೆ ತಾಯಿಂದರಿಗೆಲ್ಲ, ಹುಚ್ಚನಾದರ ಏನು ಹುಮ್ಮನಾದರ ಏನು ಅವನನ್ನು ವಂಚಿಸಬೇಡಿರಿ ಹಡದವಗಳಿರ, ಹುಚ್ಚ ಗಂಡರ ಪಾದ ಅರ್ಚಿಸಿ ನಡೆದಾಳು ಊಟ ಹೇಮರೆಡ್ಡಿ ಮಲ್ಲಮ್ಮ. ಬರಲಿಲ್ಲ. ಮಲ್ಲಮ್ಮ ಗಾಡಿನ ಭಾಳ ಶಾಲೆ ಇದ್ದ, ಅದು ಯದವ ತದ್ವರಕ್ಕಿಲ್ಲ ಅಂತ ಯದವ ತದ್ವದಾಳಂದ್ರೂ ಕೂಡ ಅವನು ಕೂಡ ಜೀವನ ಮಾಡಿ ಏನು ಮಾಡಿದ್ರು ಸಾಕ್ಷಾತ್ ಮಲ್ಲಿಕಾರ್ಜುನ ವಂಚಿಕೊಂಡು ರಡ್ಡಿ ಕುಲಕ್ಕೆ ಬಡತನ ಬರದಂಗೆ ಆಶೀರ್ವಾದ ಪಡ್ಕೊಂಡು ಹೇಮರೆಡ್ಡಿ ಮಲ್ಲಮ್ಮ. ಸಾಮರ್ಥ್ಯ ಇಲ್ಲ. ಇದು ಯಾವ ಸಾಮರ್ಥ್ಯ? ನಮ್ಮ ದೇಶದ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಸಾಮರ್ಥ್ಯ. ಗಂಡನಿಗೆ ಶಾಪ ಆತು, ಸೂರ್ಯೋದಯಕ್ಕೆ ಏನಾಗಬೇಕು ಅಂದ್ರೆ ನಿನ್ನ ತಲೆ ಸಹಸ್ರ ಹೋಳಾಗಲಿ ಅಂತ ಶಾಪ ಆತು. ಸೂರ್ಯನಿಗೆ ಆಜ್ಞೆ ಮಾಡಿದ್ಲು, ನೀ ಹುಟ್ಟಿದ್ರೆ ನೀ ಉದಯ ಆಗುವಂಗಿಲ್ಲ ಅಂತ ಆಜ್ಞೆ ಮಾಡಿದ್ಲು. ಸೂರ್ಯ ಉದಯನ ಆಗಲಿಲ್ಲ. ಅಲ್ಲಿ ಎಲ್ಲ ದೇವತೆಗಳು ಬಂದು ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಗಂಡನು ಬದುಕಿಸ್ತೀವ, ಯಜ್ಞ ಯಾಗಾದಿಗಳ ಜಗತ್ತಿನ ವ್ಯವಹಾರ ನಿಂತಾವು, ಸೂರ್ಯಗೆ ಆಜ್ಞೆ ಮಾಡಿ ಹುಟ್ಟಿ ಬರಲಂತ ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲ ದೇವತೆಗಳು ಕೈ ಮುಗಿದ್ರು. ಆಗ ಸೂರ್ಯನಿಗೆ ಆಜ್ಞೆ ಮಾಡಿದ್ಲು. ಆಗ ಸೂರ್ಯ ಹುಟ್ಟಿ ಬಂದ. ಹುಟ್ಟುವಂಥ ಸೂರ್ಯನನ್ನು ಹುಟ್ಟದಂಗೆ ನಿಂದಿಸುವಂಥ ಸಾಮರ್ಥ್ಯ ನಮ್ಮ ತಾಯಿಂದರಲ್ಲಿಲ್ಲ. ಬಡವನಾದರೆ ಏನು ಮಡದಿಗೆ ಪ್ರಾಣದ ಒಡೆಯನೆಂದು ಪಾದ ಹಿಡಿಯಿರವ, ಬಡವ ಕಬೀರನ ಮಡದಿ ಅನುರಾದೇವಿ ಬಿಡದೆ ಮಾಡಿದರು ಪ್ರತಿಸೇವ ಮಾಡಲಿಲ್ಲ. ಅದಕ್ಕೆ ಹೀಗೆಲ್ಲ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಗಂಡನ ಸೇವಾ ಮಾಡ್ತಿದ್ಲು. ಆ ಕಟ್ಟಿಗೆ ಬಂದು ಮತ್ತು ಅದೆಲ್ಲ ಉಳಿಬಾರ್ದು. ಅದನ್ನು ಹೇಳೋ ಸಲುವಾಗಿ ಇಟ್ಟು ತಗೊಂಡಿವಿ ನಾವು. ಗಂಡನ ಸೇವಾ ಮಾಡ್ತಿದ್ಲು. ಗಂಡನ ಸೇವೆ ಎಲ್ಲ ಮುಗೀತು. ಒಂದು 4 ರೊಟ್ಟಿ ತಗೊಂಡು ಕಾಯಿಪಲ್ಲೆ ಹಚ್ಕೊಂಡು ತಗೊಂಡು ಭಿಕ್ಷಾ ನೀಡಬೇಕತ್ತು. ಬಂದು ನಿಲ್ಲಿಸ್ಕೋಬೇಕಲ್ಲ ಸ್ವಾಮಿ. ಗುರು 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 ಆಕೆ ನೋಡಕ್ಕೆ ಹಚ್ಚಿದ. ಯಾಕೆ ತಡ ಮಾಡಿಲ್ಲ. ನಾವು ದೊಡ್ಡ ತಪಸ್ವಿ ಸಿದ್ಧಿ ಪಡ್ಕೊಂಡವ. ನಾ ಕರ್ಪಟ್ಟಿಗೆ ಬರಲಿಲ್ಲ. ಈಕೆ ನನಗಿತ್ತ ಈಕೆ ಗಂಡ ಹೆಚ್ಚಿನ ಬಂದು ಈಕೆಗೆ ನಾ ತಪಸ್ವಿ ಅನ್ನೋ ಅಹಂಕಾರ ಒಳಗಿತ್ತು. ದುರು ನೋಡಕ್ಕೆ ಹಚ್ಚಿದ. ಯಾಕಂದು ಅದರ ಆ ದುರು ನೋಡಿ ಆ ಗಿಡದಾಗ ಕಾಗೆ ಸುಟ್ಟಂಗೆ ನಾನು ಸುಡಾಕ ನಾ ಏನ ಕಾಗೆ ಅಲ್ರಿ ಸೋಮ್ ಭಿಕ್ಷಾ ತಗೊಂಡು ಹೋಗೋದಿಲ್ಲ. ಇದು ಎಂಥ ಶಕ್ತಿ ಅಂತಾರೆ ಹೆಣ್ಮಕ್ಳಿಗೆ. ಈ ಶಕ್ತಿ ನಮ್ಮ 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 ತಾಯಿಯರಲ್ಲಿಲ್ಲ. ಇದು ಎದರಿಂದ ಬರ್ತೈತಿ ಅಂದ್ರೆ ತಪಸ್ಸಿನಿಂದ ಬರ್ತದೆ. ಆ ತಪಸ್ಸು ಎದರಿಂದ ಆಕತ್ತೆ ಅಂದ್ರೆ ಎಡೆ ಬಿಡೋದು. ಈಗ ಸತ್ಯದಂ ತಪ ಉಂಟೆ. ನಾವು ಮನೆ ಬಿಡಬೇಕಾಗಿಲ್ರಿ. ಮಕ್ಕಳು ಬರೀತಾರ. ಏನು ಬರೀತಾರೋ ಅಂತಂದ್ರೆ ಬಹಳ ಸುಂದರವಾಗಿ ಗುರುಭಕ್ತಿ ಎಂಬ ಮನೆಯೊಳಗಿರುತ್ತ ವಿರತಿ ಎಂಬುವ ತಂದೆಯನ್ನೇ ಪೋಷಿಸುತ್ತ ಉರುಶಾಂತಿ ಅಂತೆಂಬ ಸತಿಪತಿಯನ್ನು ಕೂಡಿರುತ್ತ ವರಜ್ಞಾನವೆಂಬ ಪುತ್ರನ ಪಡೆದನುದಿನ ಸತ್ಯವೆಂಬುವ ಮಾತೆಯನ್ನೇ ಪಾಲಿಸುತ್ತಲೇ ನಿತ್ಯ ಸಾಧುಗಳೆಂಬ ನೆಂಟರನ್ನು ಬೆರೆದು ಚಿತ್ತ ಶುದ್ಧಿಯಂತೆಂಬ ಕರ್ಮವನ್ನು ನಡೆಸುತ್ತ ನಿತ್ಯ ಗೃಹಸ್ಥ ಧರ್ಮವ ಬಿಡದೆ ಅನುದಿನ ಮನೆಯೊಳಗಿರ್ತ. ಮನೆಯೊಳಗೆ ನಾವು ಇರಬೇಕಂತ ಮನದೊಳಗೆ ಗುರುವಿನ ಭಕ್ತಿ ಇರಬೇಕಂತ ನೋಡಿ. ದೇವರ ಭಕ್ತಿ ಇರಬೇಕು. ಮನೆಯೊಳಗೆ ಇರೋನು
ಮನೆಯೊಳಗೆ ಇದ್ದರೂ ಕೂಡ ಮನದೊಳಗೆ ಏನಿರಬೇಕು ಅಂತಂದರೆ ಆ ಪರಮಾತ್ಮನ ಭಕ್ತಿ ಅಥವಾ ಓಂ ನಮಃ ಶಿವಾಯ ಅಂತಕ್ಕಂಥ ಈ ಮಹಾಮಂತ್ರ ಅಥವಾ ರಾಮ ಕೃಷ್ಣ ಅಂತಕ್ಕಂಥ ಈ ಮಹಾಮಂತ್ರ ಇತ್ತು ಅಂತಂದರೆ ಅದು ವಾಣಿ ತಪಸ್ಸನ್ನುವಂಥದ್ದಾಗ್ತದೆ. ಅಲ್ಲ ನಾ ಕಾಗೆ ಸುಟ್ಟದ ತಾಯಿ ನಿನಗೆ ಹಂಗ ನೀರೇ ಇರ್ತಾವಂದ ಏನು ಸೊಕ್ಕಿನಿಂದ ಬಂದಿದ್ದ ಸೊಕ್ಕಿನಿಂದ ನಡೆಯುವ ಮನುಷ್ಯನಿಗೆ ಲಕ್ಕಿಗೆ ಹಾಕದ ಬಿತ್ತೈತಿ ಅಂದಂಗೆ ಏಟು ಬಿತ್ತು ತಾಯಿದು ತಾಯಿ ನಿನಗೆ ಹೆಂಗೆ ಗೊತ್ತಾತ ಹೇಳಲ್ಲ. ನೀ ಏನು ಹೆಂಡ್ರ ಮಕ್ಕಳ ಬಿಟ್ಟು ಅರಣ್ಯವನ್ನು ಸೇರಿ ತಂದೆ ತಾಯಿ ಸೇವೆ ಮಾಡೋದು ಗೊತ್ತಿಲ್ಲ, ಮಾಡ್ಕೊಂಡು ಹೆಂಡತಿನ ಜೋಪಾನ ಮಾಡೋದು ಗೊತ್ತಿಲ್ಲ, ಪಟ್ಟದರ್ಶಿ ಬಿಟ್ಟವ ನಾಯಿ ಬಿಟ್ಟ ಸತಿಗೆನು ಆಳವ ನಾಯಿ, ಕಟ್ಟಿ ಮೇಲೆ ಕುಳಿತುಕೊಂಡು ಹೊಟ್ಟು ಹಾಸದೆ ಹೊಗಳುವ ನಾಯಿ, ನಾಯಿ ಬಂದದಪ್ಪ ಅನ್ನೋ ಅರ್ಥದಾಗಿರಿ. ನಾಯಿ ಅಂದ್ರೆ ನಾಯಿ ಅಲ್ಲ, ಮಾನವ ಜನ್ಮ ಇದ ಒಂದು ಹೀನು ನಾಯಿ ಅಂತ ಸ್ವಲ್ಪ ದಾಸ ಸಾಹಿತ್ಯ ಬರ್ಕೊಂಡು ಬಂದಂಗೆ ಪಟ್ಟದರ್ಶಿ ಮದುವೆ ಮಾಡ್ಕೊಂಡು ಆಕೆನ ಬಿಟ್ಟು ಆಕೆನ ಮರಗ ಕಚ್ಚಿ ಅರಣ್ಯ ಸೇರಿದೆ. ನಿನಗೆ ಸದ್ಗತಿ ಆಕೈತೋ ನಿನಗೆ ಹೆಂಗೆ ಗೊತ್ತಾಗ್ತು ಅಂದರು. ನಾನು ಮನೆಯೊಳಗೆ ಇದ್ದುಕೊಂಡು ಕಾಯ ವಾಕ್ಯ ಮನಸ್ಸ ಏನು ಮಾಡ್ತಾನೋ ನನ್ನ ಗಂಡನ ಸೇವೆ ಮಾಡ್ತಾನೆ. ವಾಣಿಯಿಂದ ಸದಾವ ಕಾಲದಲ್ಲಿ ಏನು ಮಾಡ್ತಾನೋ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ. ಕುಂತಲ್ಲಿ ನಿಂತಲ್ಲಿ ವಾದಲ್ಲಿ ಬಂದಲ್ಲಿ ಅದು ಬೆಟ್ಟವನೇರುವಾಗ ಕಾಲು ಮುರಿದಲ್ಲಿಂದ ತಟ್ಟನೆ ಬೀಳುವಾಗ ಅಷ್ಟಭೋಗದಿ ನಿತ್ಯ ಲೋಲುಪ್ತ ಪಡುವಾಗ ದಟ್ಟ ದಾರಿದ್ರ್ಯವೂ ಇದ್ದಾಗ ಮನವೇ ಮಾತು ಮಾತಿಗೆ ಶಂಕರ ಶಂಕರ ಶ್ರೀ ಗುರುವೇ ಅನ್ನಬಾರದೆ, ಜ್ಯೋತಿ ಸಂಗದಿ ಉರಿದು ಹೋಗುವ ಕರ್ಪೂರದಂತೆ ಪಾತಕ ರಾಶಿ ನಿಂತು ಉರಿದು ಹೋಗುವುದಾಗಿ ಅಂತ ಮಾತು ಬರ್ಕೊಂಡು ಬಂದಂಗೆ ಸದಾವ ಕಾಲ ಏನು ಮಾಡ್ತಾನೋ ಅಂದ್ರೆ ನಾಮ ಮಾಡ್ಕೊಂಡು ನಾವು ಪತಿ ಸೇವೆ ಮಾಡ್ಕೊಂತದೇನೋ ಆ ಪತಿ ಸೇವಾದ ಪ್ರಭಾವದಿಂದ ನನಗೇನಾಗಿತ್ತು ಅಂತಂದ್ರೆ ನೀನು ಹೋಗಿ ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡಿಲ್ಲ, ಆ ಸಿದ್ಧಿ ನನಗಿಲ್ಲಿ ಮನ್ಯಾಗನ ಬರ್ಕೊಂಡೈತಿ. ಹಿಂದಿನ ಗೊತ್ತಾಕೈತಿ, ಮುಂದಿನ ಗೊತ್ತಾಕೈತಿ. ಹಂಗಾಗಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬಗ್ಗೆ ಕೇಳ್ತಾನ ಅಂದ್ರೆ ಕಾಶಾಗ ಹೋಗೋದನ್ನ ತುಲಾಧಾರ ಅಂತ ಅಲ್ಲಿ ಹೋಗೋಣ. ತಪಸ್ಸಿನ ಬಗ್ಗೆ ನೀ ಕೇಳ್ತಾನ ಅಂತಂದ್ರೆ ಇನ್ನಟ್ಟು ಹೋಗಿ ಅಲ್ಲಿ ಅಂದ್ರು ಅವ ಹೆಂಗಿರ್ಬೇಕು ಅಂತ ಅಲ್ಲಿ ಹೋದವನು ಕಾಶಿಗೆ. ಕಾಶಿ ಹೋಗಿ ತುಲಾಧಾರ ಮಣಿ ಎಲ್ಲಿತ್ತು ಅಂತ ಅವ್ರನ್ನ ನೋಡಿ ಕೇಳ್ಕೊತ ಹೋಗ್ಬಿಡ್ದ. ಒಂದು ಓಣಿ ಒಳಗೆ ಹೋದ. ಇನ್ನೂ ಅವ ಭಾಳ ದೂರಿದ್ದ. ಇವ್ ತುಲಾಧಾರ ಏನು ಮಾಡಿದ ಅಂದ್ರೆ ಇದ್ರಿಗೆ ಹೋಗಿ ಬರ್ರಿ ಜಾತಿನಿ ಮಾರ್ಕ್ಸ್ಗಳು ಅಂತ ಅವನು ಕರ್ಕೊಂಡು ಹಾಕ ಗೊತ್ತಿಲ್ಲ ಗುಣಾಚಾರ್ಯ ನಿನಗೆ ಹೆಂಗೆ ಗೊತ್ತಾಗ್ತದೆ ಅಂತ. ನೀ ಪಕ್ಷಿ ಸುಟ್ಟದ್ದು ಗೊತ್ತು, ಆ ಹೆಣ್ಮಗ ನೀನು ಕಳಿಸಿದ್ದು ನನಗೆ ಗೊತ್ತು, ಹೌದು. ನೀ ಬರಾಕತ್ತ ಸುಳ್ಳು ಮಂದಿ ಕೇಳ್ಬೋದು ಮನೆ ಹುಡುಕಾಡ್ತಾನ ಅಂತ ನಾನಾ ನಿನ್ನ ಎದುರಿಗೆ ಬಂದರು ಬಾ ಹೋಗೋಣ ಮನೆಗೆ ಅಂತ. ಆ ಮನೆಗೆ ಬಂದು ಏನು ಮಾಡಿದ್ರೆ ಸ್ವಲ್ಪ ಸತ್ಗ್ರಸ್ತನಾಗಿ ಹೆಂಗಿದ್ದ ಅಂತಂದರೆ ಸತ್ಯವೆಂಬುವ ಮಾತೆಯನ್ನು ಪಾಲಿಸುತ್ತದೆ ನಿತ್ಯ ಸಾಧುಗಳೆಂಬ ನೆಂಟರನ್ನು ಬೆರೆದವು. ಸದಾವಕಾಲ ಸತ್ಯ ಹೇಳಕ್ಕಲ್ಲ ಎಡೆಬಿಡದೆಯ ಸತ್ಯದಿಂದ ತಪಮುಂಟೆ ಅಂತ ಸದಾವ ಕಾಲದಲ್ಲಿ ಸತ್ಯವನ್ನು ಪರಿಪಾಲನೆ ಮಾಡಿಕೊಂಡು ಸದಾವ ಕಾಲದಲ್ಲಿ ಏನಾಗಬೇಕು ನಮ್ಮ ಜೀವನದೊಳಗೆ ಒಂದು ಶರಣದ ಸತ್ಪುರುಷರ ಸಂಘ ನಾವು ಮಾಡಬೇಕು. ನಾ ಹಿಂಗೆ ಮಾಡ್ಕೊಂಡು ಏನು ಮಾಡಿದ್ರು ಅಂತಂದರೆ ಸತ್ಯವೆಂಬುವ ಮಾತೆಯನ್ನು ಪಾಲಿಸುತ್ತದೆ ನಿತ್ಯ ಸಾಧುಗಳತಕ್ಕಂಥ ನೆಂಟರನ್ನು ಬೆರೆದು ಚಿತ್ತ ಶುದ್ಧಿ ಅನ್ನುವಂಥ ಕರ್ಮವನ್ನು ಮಾಡುತ್ತಾ ನಿತ್ಯ ಗೃಹಸ್ಥ ಧರ್ಮವನ್ನು ಬಿಡಲಾರದೆ ನಾನು ನನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಂಡು ಭಗವಂತನ ಚಿಂತನವನ್ನು ಮಾಡಿಕೊಂಡು ನನ್ನ ಉದ್ಯೋಗದಲ್ಲಿ ಅದನ್ನಪ್ಪ ನನಗಿದೆಲ್ಲ ತಾಕು ಅಂತ ಅವನು ತುಲಾಧಾರ ಹೇಳಿದ. ಅವಂದ ಇಲ್ಲಿಗೆ ಇನ್ನಷ್ಟು ಹೆಚ್ಚಿನ ವಿಷಯ ನನಗೆ ಬೇಕಾಗಿತ್ತು ಅಂದರೆ ನನ್ನ ಪಂಡದ ಎರಡು ಗಿಳಿಗಳದಾವು. ಗಿಳಿಗಳು ಆ ಗಿಳಿಗಳದಾವು. ಆ ಗಿಳಿ ಹೇಳ್ತಾವ ನನಗೆ ಆ ಗಿಳಿ ಕೇಳಂದ. ಆ ಪಂಜರ ಸಮೀಪಕ್ಕೆ ಹೋಗಿ ತಪಸ್ಸಿನ ಬಗ್ಗೆ ಒಂದಿಟ್ಟು ನೀವು ಹೇಳಬೇಕ್ರಿ ಅಂತ ಆ ಗಿಳಿಗಳನ್ನ ಕೇಳಿದ. ಆಗ ಗಿಳಿಗಳು ಸುಂದರವಾಗಿ ಒಂದು ಶ್ಲೋಕ ರೀತಿ ಹೇಳ್ತವೆ. ಏನು ಹೇಳ್ತಾವ ಅಂದರು ವನೇಪಿ ದೋಷ ಪ್ರಭವಂತಿ ರಾಗಿನ. ಹೌದು, ನೀ ಮನೆಯನ್ನು ಬಿಟ್ಟ ನೀವು ವನವನ್ನು ಸೇರಿ ರಾಗಿ ಅಂತಂದ್ರೆ ಒಳಗೆ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾನು ಜಗತ್ತಿನ ಒಟ್ಟು ಮೆರಿಬೇಕು, ತಪಸ್ವಿ ಆಗಬೇಕು, ಎಲ್ಲರೂ ನನ್ನ ಪೂಜೆ ಮಾಡಬೇಕು, ಎಲ್ಲರೂ ನನ್ನ ಸ್ತೋತ್ರ ಮಾಡಬೇಕು ಅಂತ ಈ ಒಳಗೆ ರಾಗ ಇಟ್ಕೊಂಡು ಏನು ನೀವು ಮಾಡಿದಿಲ್ಲ, ಇದು ನಿನ್ನ ತಪಸ್ಸು ನಿಜವಾದ ತಪಸ್ಸಲ್ಲ. ಅಂದರೆ ನಿಜವಾದ ತಪಸ್ಸು ಎಂಥದ್ದು ಅಂದ್ರೆ ಅಕುತ್ಸಿತ ಪಂಚೇಂದ್ರಿಯ ನಿಗ್ರಹ ತಪಃ. ಯಾರು ತಮ್ಮ ಕರ್ಮೇಂದ್ರಿಯ ಪಂಚೇಂದ್ರಿಯಗಳನ್ನು ಮನೆಯೊಳಗೆ ಇದ್ದುಕೊಂಡು
ಅವುಗಳ ನಿಗ್ರಹವನ್ನು ಮಾಡಿದಾರೋ ಗೃಹೇಪಿ ಮೋಕ್ಷವ ಪುರುಷೋತ್ತಮಾನಂ. ಅವರ ಮನೆ ಒಳಗಿದ್ರು ಕೂಡ ಏನಾಗ್ತೈತಿ ಅಂದ್ರೆ ಅವರಿಗೆ ಮುಕ್ತಿ ಆಗ್ತೈತೆ ಅನ್ನುವಂಥ ವಿಚಾರವನ್ನು ಆ ಗಿಳಿಗಳು ಹೇಳಿರುವಂತ. ನಾವೆಲ್ಲಿಂದ ಹುಟ್ಟಿ ಬಂದೀವಿ ಅಂದ್ರೆ ನೀ ತಪಸ್ಸು ಮಾಡುವಾಗ ನಿನ್ನ ತಲೆಯಾಗ ಕುಂತು ನಮ್ಮ ತಂದೆ ತಾಯಿಗಳ ತತ್ತಿ ಹಾಕಿ ಅವು ನನ್ನ ಮರಿ ಮಾಡಿ ಅವು ಎತ್ತೋ ಅವು ಹೋದವು, ನಿನ್ನ ತಲೆಯಾಗ ಹುಟ್ಟಿದ ಮರಿಗಳು ನಾವು ಇಲ್ಲಿ ಗಿಳಿಗಳಾಗಿ ಈ ತತ್ವಜ್ಞಾನಿ ಅಂತಕ್ಕೆ ಬಂದು ಕುಂತುವ ಗಿಳಿಗಳು ಹೇಳಿದವರು. ಅಭಿಪ್ರಾಯ ಏನು ಅಂತ ಎಡೆ ಬಿಟ್ಟದೀಗ ಸತ್ಯದಿ ತಪವಂತೆ ನಾವು ತಿಳ್ಕೊಂಡು ಬಂದೆವು. ಧರ್ಮದ ನಿಜವಾದ ಧರ್ಮವನ್ನು ನಮ್ಮ ಇತಿಹಾಸದೊಳಗೆ ನಿಜವಾದ ಧರ್ಮವನ್ನು ಪರಿಪಾಲನೆ ಮಾಡಿದವ ಯಾರ ಅಂತಂದ್ರೆ ಪಾಂಡವರೊಳಗೆ ಧರ್ಮರಾಜ ಅಂತ ನಾವೆಲ್ಲ ಕೇಳ್ಕೊಂಡು ಬಂದೀವಿ. ಹೌದಿಲ್ಲ ಅಂತೀವಿ. ಅಂದ್ರೆ ನಿಜವಾದ ಶೂರ ಯಾರ ಅಂತ ಕೇಳಿದ್ರೆ ನಿಜವಾದ ಸೂರ್ಯ ಯಾರಿಗೆ ಅಡಬೇಕು ಅಂತಂದ್ರೆ ತನ್ನ ಪ್ರಾಣದ ಹಂಗವನ್ನು ತೊರೆದು ಏನು ಮಾಡಿದ ಅಂದ್ರೆ ಯುದ್ಧದೊಳಗೆ ಅಭಿಮನ್ಯು ದಶರಥಿಕರೊಡನೆ ಷಡುರಥಿಕರೊಡನೆ ಹೋರಾಡಿರ್ತಕ್ಕಂಥ ಅಭಿಮನ್ಯು ನಿಜವಾದ ಸೂರ ಅಂತ ಸೂರ್ಯ ಲಿಸ್ಟೊಳಗೆ ಅಭಿಮನ್ಯು ಕರಿತೀವಿ. ಇನ್ನು ದಾನದ ಲಿಸ್ಟೊಳಗೆ ಯಾರನ್ನು ಕರಿತೀವಿ ಅಂತಂದ್ರೆ ಕರ್ಣನನ್ನು ದಾನದ ಲಿಸ್ಟೊಳಗೆ ದಾನ ಶೂರಕರ್ಣ ಅಂತ ಅವನು ಕರಿತೀವಿ. ಯಾಕಂದ್ರೆ ನಾ ಸಾಹಿತ್ಯ ಅನ್ನೋದು ಗೊತ್ತಿದ್ರು ಭಿಕ್ಷಾ ಬೇಡಕ್ಕೆ ಬಂದಿರತಕ್ಕಂಥ ಬ್ರಾಹ್ಮಣನಿಗೆ ತನ್ನ ಕವಚ ಕುಂಡಲಗಳನ್ನು ಏನು ಮಾಡಿದ ಅಂದ್ರೆ ತೆಗೆದು ಕೊಟ್ಟ. ಬಂಗಾರ ಹಲ್ಲು ಹಾಕ್ಸಿದ್ದ ಕರ್ಣ. ಈಗ ಇನ್ನಷ್ಟಿತ್ತು ಪ್ರಾಣ ಹೋಗ್ತೈತಿ ಅಂದ್ರೆ ಒಬ್ಬ ಬ್ರಾಹ್ಮಣ ಒಂದು ಭಿಕ್ಷಾಂತಿ ಅಂತ ಭಿಕ್ಷಾ ಕೇಳಿದ. ಏನು ಕೊಡಲಿ? ನಾನು ಮರಣ ಹಂತದಲ್ಲಿ ಅದನ್ನು ಅಲ್ಲಿಲ್ಲ. ಮಗನಾಗ ಒಂದು ಕಲ್ಲು ಬಿದ್ದಿತ್ತು. ಆ ಕಲ್ಲು ತಗೊಂಡು ತನ್ನ ಬಾಯಿಗೆ ಬಡ್ಕೊಂಡು ಬಾಯನ ಹಲ್ಲೆಲ್ಲ ಉದುರಿಸಿ ಆ ಬಂಗಾರ ಖಚಿತವಾದ ಹಲ್ಲನ್ನು ಆ ಬ್ರಾಹ್ಮಣನಿಗೆ ನೀಡಿ ಕಳಿಸಿದ. ಅದಕ್ಕೆ ದಾನದಲ್ಲಿ ಶೂರ ಕರ್ಣ. ಇನ್ನು ಸತ್ಯದಲ್ಲಿ ಯಾರು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತದ ಹರಿಶ್ಚಂದ್ರ. ಹೌದು, ಸತ್ಯದಲ್ಲಿ ಯಾರು? ಹರಿಶ್ಚಂದ್ರ. ಅವನಂತ ಸತ್ಯ ವೃತ್ತವನ್ನು ಪರಿಪಾಲನೆ ಮಾಡಿದಾಗ ಈ ಭೂಮಿ ಮೇಲೆ ಯಾರು? ಕನಸಿನಲ್ಲಿ ವಿಶ್ವಾಮಿತ್ರ ಬಂದು ಭಿಕ್ಷಾ ಬೇಡಿದ, ನನ್ನ ರಾಜ್ಯವನ್ನು ಕೊಡಬೇಕು ಅಂತ, ನಿನ್ನ ರಾಜ್ಯವನ್ನೆಲ್ಲ ನನಗೆ ದಾರಿಯಾದ ಕೊಡಬೇಕು ಅಂತ. ತಥಾಸ್ತುವನ್ನು ಹೊತ್ತೇರು ಕೊಡದ ಅವನು ರಾಜ್ಯದ ಅರಮನೆಗೆ ಬಂದು ಕನಸಿನಲ್ಲಿ ಕೊಟ್ಟಿರ್ತಕ್ಕಂಥ ರಾಜ ಹರಿಶ್ಚಂದ್ರ ರಾಜ ಕೊಟ್ಟವನು ಏನೋ ಹೋದಲ್ಲ, ನಾನು ಈಗ ಕೊಡೋನು, ಈಗ ಅದೆಲ್ಲ ತೊಗೊಳಕ್ಕೆ ಬಂದರು ಕೊಡೋನು, ನೀರು ಬಿಡಂದ. ಇಡೀ ರಾಜ್ಯವನ್ನು ಹಿಂದೂ ಮುಂದೆ ವಿಚಾರ ಮಾಡಿದ ಏನು ಮಾಡಿದ ಅಂದರೆ ಇಡೀ ರಾಜ್ಯವನ್ನೆಲ್ಲ ನಿನಗೆ ಅರ್ಪಣೆ ಮಾಡಿದನು ಅಂತ ನೀರು ಬಿಟ್ಟ. ಇವತ್ತಿಗೆ ನೀ ನಮ್ಮ ಈ ರಾಜ್ಯವನ್ನು ಬಿಟ್ಟು ಹೋಗ್ಬೇಕಂದ ವಿಶ್ವಾಮಿತ್ರ. ಖರೇ ದಕ್ಷಿಣ ಕೊಡಬೇಕು ಅಲ್ಲ, ದಕ್ಷಿಣ ಕೊಡಬೇಕಾದ್ರೆ ಈ ರಾಜ್ಯವನ್ನೆಲ್ಲ ನನಗೆ ಕೊಟ್ಟಿದ್ದಿ, ಇಲ್ಲಿದೊಂದು ಬಿಡಿಕಾಸು ನೀವು ಹಿಡಿ ಮುಟ್ಟು ಹಾಗಿಲ್ಲ, ಬ್ಯಾರೆ ನೀವು ದುಡಿದು ಏನು ಮಾಡಬೇಕು ಅಂದ್ರೆ ದಕ್ಷಿಣ ಕೊಡಬೇಕಂದ. ಆಗಲಿ ಅಂತ ತಿಳ್ಕೊಂಡು ತನ್ನ ರಾಜ್ಯವನ್ನು ಬಿಟ್ಟು ಹೆಂಡತಿ, ಯಾರ ಹೆಸರು ಗೊತ್ತದ ನಿಮಗೆ, ತಾರಾಮತಿ. ಹರಿಶ್ಚಂದ್ರ ತನ್ನ ಸತಿಯಾದ ತಾರಾಮತಿಯನ್ನ ಮಗನಾಗಲ್ಪಟ್ಟಂತ ಯಾರು ಲೋಹಿತಶ್ವರನ್ನ ವಿಶ್ವಾಮಿತ್ರ ಶಿಷ್ಯನಾಗಲ್ಪಟ್ಟ ನಕ್ಷತ್ರಕನ್ನ ಕರ್ಕೊಂಡು ಪಾದಚಾರಿಯಾಗಿ ಕಾಶಿ ದೇಶಕ್ಕೆ ಹೋಗಬೇಕು ಅಂತೇಳಿ ಅಲ್ಲಿ ದುಡಿದು ಏನಾರು ಮಾಡಿ ಹಣ ಕೊಡಬೇಕು ಅಂತ ಪಾಪ. ನಿಮಗೆಲ್ಲ ಹರಿಶ್ಚಂದ್ರ ಕಥೆ ಗೊತ್ತಲ್ಲ, ಅದರ ಭಾವಷ್ಟ ಹೇಳ್ತೀನಿ ನಾನು, ಲಕ್ಷ ನೀವು ಅದರೊಳಗೆ ಮರ್ಮ ತಿಳಿಸ್ತಾರ. ಹೆಚ್ಚಿಗೆ ವಿಶ್ವಾಮಿತ್ರ ಕಾಡಿದ, ಕಾಡಲಿಲ್ಲ. ಹೆಚ್ಚಿಗೆ ನಕ್ಷತ್ರಕ್ಕೆ ಕಾಡಿದ. ನೀರಡಿಗೆ ಇದ್ದ ನಾವು, ಹಸುವಾಗಿದ್ದ ನಾವು, ಎಲ್ಲಿ ತಂದು ಕೊಡ್ಬೇಕು? ಅರಣ್ಯ. ಹೆಚ್ಚಿಗೆ ಕಾಡಿದರೂ ಕೂಡ ಎಷ್ಟು ಕಾಡತಿ ಕಾಡವ್ವ, ನೀ ಕಾಡಿದಷ್ಟು ನನಗೆ ಪಾಡವ್ವ ಅಂತ ಕನ್ನಡ ಕವಿಗಳು ಹೇಳ್ಕೊಂಡಾಗ ಎಷ್ಟು ಕಾಡ್ತಿ ಎಷ್ಟು ಕಾಡ್ತಿ ಅಂತ ಪಾಡ. ಕಷ್ಟಗಳು ನಮ್ಮ ಜೀವನ ನಮಗೆ ನಿಮಗೆ ಕಷ್ಟ ಬಂದವು ಅಂತಂದ್ರೆ ಬಾವಿ ಬೆಳಕಾರ ಹೋಗು, ಊರ್ಲಾಕ ಸಹಾಯಕಾರ ಹೋಗು, ಎಣ್ಣೆ ಯಾರು ಕುಡಿತೀವಿ ನಾವು, ನಮ್ಗದು ಇಷ್ಟ ಹೌದಲ್ಲ. ಅವರಂತಾರು ಎಷ್ಟು ಕಷ್ಟಗಳು ಬರ್ತಾವ ಬರಲಿ, ಎಡರು ಬಂದು ಕವಿಯಲು ಅಂಜದಿರು. ನಿಜಗಳು ಶಿವಗಳು ಬರ್ಕೊಂಡ್ಬಂದರು. ಎಷ್ಟು ಕಾಡಿದರೂ ಕೂಡ ಎದಕ್ಕೂ ಬಗ್ಗಲಿಲ್ಲ, ತಗ್ಗಲಿಲ್ಲ, ಸತ್ಯ ವೃತ್ತದಿಂದ ಭ್ರಷ್ಟನಾಗಲಿಲ್ಲ. ಕೊನೆಗೆ ಒಂದು ಪರೀಕ್ಷೆ ಬಂತು. ಏನು ಪರೀಕ್ಷೆ ಬಂತು ಅಂತಂದರೆ
ಎಲ್ಲ ದಿಕ್ಕಿನಿಂದ ವಿಶ್ವಾಮಿತ್ರ ಅಗ್ನಿದೇವನಿಗೆ ಆಜ್ಞೆ ಮಾಡಿ ಎಲ್ಲ ಕಡೆಯಿಂದ ಉರಿ ಹತ್ತಿಗೊತ್ತು ಇವ್ರನ್ನ ಮಧ್ಯದಲ್ಲಿ ಸಿಲುಕಿಸಿದ. ಉರಿ ಮಧ್ಯದಲ್ಲಿ ಸಿಲುಕಿಸಿದ. ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು ಉರಿತಕ್ಕಿ ಉದಕ ಕಂಡಂತೆ ನಿನ್ನ ಒಲುಮೆ ಕಂಡುಕೊಂಡವನಿಗೆ ಸರ್ವಜ್ಞ ಅಂತ ತಿರುಪತಿಯಲ್ಲಿ ಬರ್ತದೆ. ಎಲ್ಲ ಕಡೆ ಉರಿ ಹತ್ತಿ ಇವರು ಎತ್ತು ಹೋಗಲಾರ್ದಂಗೆ ಮಾಡಿಬಿಟ್ಟು ಇನ್ನು 3 ದಿನ ಅವಕಾಶದ ಕಾಶಿಗೆ ಹೋಗಬೇಕು. ಹೋಗಿ ಇವ್ರಿಗೆ ದಕ್ಷಿಣ ಹಣ ಕೊಡಲಿಲ್ಲ ಅಂದ್ರೆ ನಾ ಮಾತಾಡಿದ ಮಾತು ಸುಳ್ಳಾಗ್ತದೆ, ಸತ್ಯ ವ್ರತದಿಂದ ಇನ್ನು ಬಸ್ಟ್ ಆಗ್ತೇನೋ, ಇನ್ನು ಏನು ಮಾಡಬೇಕು ಅಂತ ತಾರಾಮತಿಯಿಂದ ಮುಂದೆ ಕರೆದು ನಿನ್ನ ಜೀವನದಲ್ಲಿ ನೀವು ಮಾಡಿದ ಧರ್ಮ ಇತ್ತು ಅಂತಂದ್ರೆ ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡಿಕೊ, ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡಿಕೋ, ಶಾಂತವಾಗಂತೇಳಿ ಪ್ರಾರ್ಥನೆ ಮಾಡಿಕೋ ಅಂದಾಗ ಮನದೊಳಗೆ ಏನು ಮಾಡಲಿ ಅಂದ್ರೆ ಪ್ರತಿಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳಾಗಲ್ಪಟ್ಟಂಥ ವಶಿಷ್ಠರನ್ನು ಸ್ಮರಣ ಮಾಡಿ, ಕುಲದೇವತೆ ಆಗಲ್ಪಟ್ಟಂಥ ಯಾರು ಕಾಶಿ ವಿಶ್ವನಾಥನನ್ನು ಸ್ಮರಣ ಮಾಡಿ ಏನು ಮಾಡಲು ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡ್ತಾಳೆ. ಯಾರು? ತಾರಾಮತಿ. ಏನಂತಾಳು ಕೇರಳ ಲಕ್ಷ ಕೊಟ್ಟು, ಹೇ ಅಗ್ನಿದೇವ, ಹುಟ್ಟಿದ್ದ ಮನೆಗೆ ಕೊಟ್ಟ ಮನೆಗೆ ಕೆಟ್ಟ ಬಗೆದಿರ್ತಿನಾದೊಡೆ ನೀವು ನನ್ನನ್ನು ಸುಡುವುದು. ಧೈರ್ಯ ಹೇಳ್ತದೆ ಹೇಳ್ರಿ. ಹೇ ಅಗ್ನಿದೇವ, ಹುಟ್ಟಿದ ಮನೆಯೊಳಗೆ ನಾನು ಕೆಟ್ಟ ಮಾಡಿದ್ದೀನಿ ಅಂದ್ರೆ, ಕೊಟ್ಟ ಮನೆಯೊಳಗೆ ನಾನು ಕೆಟ್ಟ ಮಾಡಿದ್ನಿ ಅಂದ್ರೆ ಆ ಅಧರ್ಮನಂತೆ ಕಿತ್ತು ಅಂದ್ರೆ, ಹುಟ್ಟಿದ್ದ ಮನೆಗೆ ಕೊಟ್ಟ ಮನೆಗೆ ಕೆಟ್ಟ ಬಗೆದಿರ್ತಿನಾದೊಡೆ ನೀವು ನನ್ನನ್ನು ಸುಡುವುದು. ಒಂದೇ ಮಾತು. ಎರಡನೇ ಮಾತ, ಪಂಕ್ತಿ ಒಳಗೆ ಪರಪಂಕ್ತಿ ಮಾಡಿದ್ದೇನಾದೊಡೆ ನೀವು ನನ್ನನ್ನು ಸುಡುವುದು. ಊಟಕ್ಕೆ ನೀಡುವಾಗ ಅವ್ರಿಗೊಂದು ನೀಡಿ, ಇವ್ರಿಗೊಂದು ನೀಡಿ, ಒಬ್ರಿಗೊಂದು ನೀಡಿ, ಒಬ್ರಿಗೊಂದು ಬಿಟ್ಟು ಹಿಂಗೆ ಪಂಕ್ತಿ ಒಳಗೆ ಪರಪಂಕ್ತಿ ಮಾಡಿದ ಅಧರ್ಮ ನನ್ನದಿತ್ತು ಅಂತಂದ್ರೆ ನೀನು ಅನಿಸ್ಕೊಂತೆ. ಎರಡನೇ ಮಾತು. ಮೂರನೇ ಮಾತು ಯಾವುದು ಅಂದ್ರೆ, ಗಂಡಗೊಂದು ಉಣಿಸಿ ನಾನೊಂದು ಉಂಡಿರ್ತೇನಾದೊಡೆ ನೀವು ನನ್ನನ್ನು ಸುಡುವುದು. ಎಂಥ ಮಾತು. ಎಂದು ತಾರಾಮತಿ ಹರಿಶ್ಚಂದ್ರನ ಅರಮನೆಗೆ ಬಂದು ಮದುವೆ ಮಾಡಿಕೊಂಡ ಆವತ್ತಿನಿಂದ ಆವತ್ತು ಗಂಡ ಏನು ಊಟ ಮಾಡ್ತಾನೋ ಅದ ಪದಾರ್ಥನ ಊಟ ಮಾಡೋದು. ಗಂಡ ಇವತ್ತು ಮೊಸರು ಒಲಿ ನಾನು ಅಂದಂದ್ರೆ ಆಕೆ ಮೊಸರು ತಿನ್ನೋದು ಬರೋದು ತಿನ್ನುವಂಗಿಲ್ಲ, ಹಾಲು ಒಲಿ ಅಂದ್ರೆ ಹಾಲು ಉಣ್ಣಂಗಿಲ್ಲ. ಆವತ್ತು ಗಂಡ ಏನು ಊಟ ಮಾಡ್ತಾನೋ ಅಷ್ಟ ಪದಾರ್ಥ ಊಟ ಮಾಡೋದು ಹೊರತಾಗಿ ಬೇರೆ ತಿಲ್ಲ. ನಮಗೂ ಎಲ್ಲ ಹಂಗಲ್ಲ, ನಮ್ಮ ಸುದ್ದಿ ಬೇರೆ ಹೌದ್ರಿ. ಧರ್ಮ ಸಂಗ್ರಹ ಹೆಂಗಾಗುತ್ತೆ. ಗಂಡಗೊಂದು ಋಷಿ ನಾನೊಂದುಂಡಿರ್ತಿನಾದೊಡೆ ನೀವು ನನ್ನನ್ನು ಸುಡುವುದು. 4 ಮಾತಾಗಲಿಲ್ಲ. 5ನೇ ಮಾತು ಹೇಳ್ತಾಳು, ಕಾಯ ವಾಚ ಮನಸ ಗುರು ವಶಿಷ್ಠರೇ ನನ್ನ ಸರ್ವಸ್ವ ಅಂತ ನಂಬಿದ್ದ ಕರೆಯಾಗಿತ್ತು ಅಂತಂದ್ರೆ ನೀ ಆರಬೇಕು, ಇದ್ರ ಬಂದು ನಮ್ಮನ್ನು ಸುಡಬೇಕು ಅಂತ ಪ್ರಾರ್ಥನಾ ಮಾಡಿದ್ಲು. ಪಟ 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 ಅಗ್ನಿದೇವ ಆಗಬೇಕು, ಶಾಂತ ಆಗಬೇಕು. ಈ ಮಾತನ್ನ ಕರೆನೇ ಇತ್ತು. ಈ ಧರ್ಮ ಇತ್ತು ಹೃದಯದೊಳಗೆ, ಅದು ಒಳಗೆ ಧರ್ಮ ಇತ್ತು ಅಂತಂದರೆ ನಮ್ಮಲ್ಲಿ ಒಂದು ಮಾತಾಡಿಲ್ಲ, ಆಪತ್ತು ಕಾಲದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುವುದು ಯಾವುದು ಅಂದ್ರೆ ಧರ್ಮ. ಅವನು ಅಗ್ನಿ ಶಾಂತ ಆಗಿ ಅವನು ತನ್ನ ನಿಜರೂಪವನ್ನು ಕೊಟ್ಟು ತಾರಾಮತಿಗೆ ಸಾಕಾಗಿ ನಮಸ್ಕಾರ ಮಾಡಿದನು. ಹೇ ತಾಯಿ, ಜಗತ್ತಿನ ಎಲ್ಲ ಪದಾರ್ಥಗಳನ್ನು ಸುಡುವಂಥ ಸಾಮರ್ಥ್ಯ ನನಗೈತಿ. ಕರೆ ನಿನ್ನಂಥ ಪತಿವ್ರತ ಶಿರೋಮಣಿಯನ್ನ, ನಿನ್ನಂಥ ಧರ್ಮ ನಿಷ್ಠರನ್ನ, ನಿಮ್ಮಂಥ ಶಕ್ತಿ ವೃತವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ನಿಮ್ಮನ್ನು ಮುಟ್ಟು ಯೋಗ್ಯತೆ ನನಗಿಲ್ಲ. ಸಿಟ್ಟಿಗೆದ್ದು ನೀ ಎಲ್ಲರೂ ಶಾಪ ಕೊಟ್ಟಿ ಅಂದ್ರೆ ಎಲ್ಲರೂ ಸುಡುವಂಥ ಅಗ್ನಿ ನೀವು ಸುಟ್ಟು ಹಾಕಿಲಿಕ್ಕೆ ದಯವಿಟ್ಟು ನನಗೆ ಶಾಪ ಕೊಡಬಹುದು, ಆಶೀರ್ವಾದ ಮಾಡುವಂಥ ಪ್ರಾರ್ಥನೆ ಮಾಡಿಕೊಂಡಂಥ ತಾರಾಮತಿ. ಅಂತ ಶಕ್ತಿ ಐತೆ ಅಂತೇಳಿ ಕಾಶಿಗೆ ಬಂದರು, ಮಾರಿಕೊಂಡ್ರು. ಇದರ ಕತೆ ನಿಮ್ಗೆ ಗೊತ್ತದೆ. ಕೊನೆಗೊಂದು ಮಾತು ಕೊಡ್ತದ, ಬಂಗಾರ ತಾಟ್ನ್ಯಾಗ ಊಟ ಮಾಡಿರ್ತಕ್ಕಂಥ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಏನಾಯ್ತು ಅಂದ್ರೆ ಇನ್ನೊಬ್ಬರ ಮನೆ ಒಳಗೆ ಬಾಂಡೆ ತಳುವಂಥ ಪ್ರಸಂಗ ಬಂದು ಬಾಂಡೆ ತಿತ್ತಿದ್ಲು, ಬಟ್ಟೆ ಹೋಗಿದ್ಲು, ವಿಷಾನ ಮಾಡಿದ್ರು. ಹಾಗೆಲ್ಲ ಆದರೂ ಏನು ಬಿಡಲಿಲ್ಲ, ಧರ್ಮವನ್ನು ಬಿಡಲಿಲ್ಲ, ಹೌದು, ಸತ್ಯವನ್ನು ಬಿಡಲಿಲ್ಲ, ಸತ್ಯವನ್ನು ಬಿಡಲಿಲ್ಲ. ಒಂದು ಹರಿಶ್ಚಂದ್ರ ಸುಡುಗಾಡಕ್ಕಾಗ ನಿಮಗೆ ಗೊತ್ತದೆ.
ಮಗ ಸತ್ತ, ಅದು ನಿಮಗೆ ಗೊತ್ತದ. ಮಗನ ಸುಡು ಪ್ರಸಂಗ ಬಂತು, ಕೊಡಬೇಕಾದ ಕಾಣಿಕೆ ಕೊಡಲಿಲ್ಲ ಅಂದ್ರೆ ನಿನ್ನ ಸುಡುಗೊಡುದಿಲ್ಲ ಅಂದ. ಯಾರನ್ನು ವಿಧಿಗೆ ಗೊತ್ತಿಲ್ಲ, ಈಗ ಯಾರಂತ ಅವನಿಗೂ ಗೊತ್ತಿಲ್ಲ. ಗಂಡ ಹೆಂಡತಿ ಕರೆ ಹಿಂಗೆ ವಿಧಿ ಹಿಂಗೆ ಅಗಲಿಸ್ತದೆ. ಪಾಪ ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ರೂಪಗೆಡಿಸಿದೆ ಮಹಾಮಹಿಮರೆಲ್ಲರನು. ಎಂತೆಂಥ ಮಹಾನ್ ಮಹಾನ್ ಮಹಿಮರನ್ನ ಅಲ್ಲೋಲ ಕಲ್ಲೋಲ ಮಾಡ್ತದೆ ವಿಧಿ. ಹಂಗೆ ಮಾಡಿತು. ಕೊನೆಗೆ ವಿಶ್ವಾಮಿತ್ರ ಬಂದ. ಒಂದು ಮಾತು ಸುಳ್ಳು ಹೇಳೋ ಹರಿಶ್ಚಂದ್ರ, ನಿನ್ನ ಹಾದು ರಾಜ್ಯ ಕೊಡ್ತನು, ಹೌದು ನಿನ್ನ ಸತ್ತ ಮಗನ ಬದುಕಿಸ್ತನು, ಇದನ್ನೆಲ್ಲ ಮಾಡ್ತಾನೆ. ಕರೆ ಒಂದು ಮಾತು ಸುಳ್ಳು ಮಾತಾಡಂದ ಅವ ಹರಿಶ್ಚಂದ್ರ ಅಂದ, ನಾ ರಾಜ್ಯ ಕಳ್ಕೊಂಡವಲ್ಲ, ನಾ ಹೆಂಡತಿನ ಕಳ್ಕೊಂಡವಲ್ಲ, ನಾ ಮಕ್ಕಳನ್ನ ಕಳ್ಕೊಂಡವಲ್ಲ, ನಾ ಧರ್ಮ ಒಂದು ಕಳ್ಕೊಂಡೆ ಅಂದ್ರೆ ಎಲ್ಲ ಕಳ್ಕೊಂಡಂಗ, ಧರ್ಮ ಒಂದು ಇಟ್ಕೊಂಡೆ ಅಂದ್ರೆ ಎಲ್ಲ ಇಟ್ಕೊಂಡಂಗ, ಅದಕ್ಕೆ ನಾ ಅಸತ್ಯವನ್ನು ಮಾತಾಡೋದಿಲ್ಲ ಅಂದ ಹರಿಶ್ಚಂದ್ರ. ಸತ್ಯಕ್ಕಾಗಿ ದೇಶವನ್ನು ತ್ಯಕ್ತರು, ಸತ್ಯಕ್ಕಾಗಿ ದೇಶವನ್ನು ತ್ಯಕ್ತರು, ಸತ್ಯಕ್ಕಾಗಿ ಸತಿಯೊಬ್ಬಳು ಇನ್ನೊಬ್ಬರ ತೊತ್ತಾದರು, ಸತ್ಯಕ್ಕಾಗಿ ಮಗನೊಬ್ಬ ಸತ್ತರು. ಸತ್ಯವನ್ನು ಬಿಡದೆ ಸಾಧಿಸಿದ ಹರಿಶ್ಚಂದ್ರ ಈ ಕ್ಷಿತಿ ಒಳಗೆ ಸ್ತುತ್ಯನಾಗಿ ಏನು ಸರ್ವಜ್ಞ ಅಂತ ಸರ್ವಜ್ಞ ಮಾಹಿತಿ ಬರುತ್ತೆ. ಅದಕ್ಕೆ ಸತ್ಯದೊಳಗೆ ಎಂಥ ಶಕ್ತಿ ಅದ ಅಂತಂದರೆ, ಕೊನೆಗೆ ವಿಶ್ವಾಮಿತ್ರ ನಿನ್ನ ಸತ್ಯ ತನಕ ಮೆಚ್ಚಿದ್ರಪ್ಪ, ನಾ ಸೋತ್ನಿ, ನೀನ ಏನು ಮಾಡಿದೆ ಅಂತಂದರೆ ಜಯಶಾಲಿಯಾದಿ, ನಾನು ಒಂಟಿಗಾಲಿನ ನಿಂತು 60,000 ವರ್ಷ ಏನು ತಪಸ್ಸು ಮಾಡಿದ್ನಲ್ಲ, ಆ ತಪಸ್ಸದ ಪುಣ್ಯ ಎಲ್ಲ ನಿನಗೆ ದಾರಿ ಇರುತ್ತಾನಂತ ತನ್ನ ತಪಸ್ಸದ ಪುಣ್ಯ ಕೊಟ್ಟು ಹೋದ ರಾಜ್ಯವನ್ನು ಹೊಳ್ಳೆ ಕೊಟ್ಟು ಸತ್ತ ಮಗನನ್ನು ಬದುಕಿಸಿ ಮತ್ತೇನು ಮಾಡಿದ ಅಂದ್ರೆ ಸೂರ್ಯ ಚಂದ್ರ ರೂಪದಂತರವಾಗಿ ನಿನ್ನ ಕೀರ್ತಿ ಈ ಭೂಮಿ ಮ್ಯಾಗ ಉಳಿದಿ ಅಂತ ಆಶೀರ್ವಾದವನ್ನು ಮಾಡಿದ. ಇಲ್ಲಿವರೆಗೆ ಕೃತಾಯುಗ ಮೊದಲನೇ ಯುಗದೊಳಗೆ ಆಗಿ ಹೋಗಿರ್ತಕ್ಕಂಥ ಹರಿಶ್ಚಂದ್ರ ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಈಗ ಕಲಿಯುಗದೊಳಗೂ ನಾವು ಅವನೇನು ಮಾಡ್ತೇವೆ ಅಂತಂದರೆ ಅವನು ನಾವು ನೀವು ಕೊಂಡಾಡ್ತೇವೆ ಅಂತಂದರೆ ಆ ಸತ್ಯವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಶಕ್ತಿ ಎಂಥದ್ದಿರ್ಬೇಕು ನೋಡ್ರಿ. ಅದಕ್ಕೆ ಇದನ್ನೆಲ್ಲ ಮನುಷ್ಯನಾಗಿ ಇಟ್ಟುಕೊಂಡು ನಿಜಗುಂಡ್ರು ಬರೀತಾರೆ, ಎಡೆ ವಿಡದೀಹ ಸತ್ಯದಂ ತಪ ಉಂಟೆ, ಇದಕ್ಕಿಂತ ಹೆಚ್ಚಿನ ತಪಸ್ಸು ಇನ್ನೊಂದು ಯಾವ್ದಾರು ಅದ? ಅದಕ್ಕೆ ನಮ್ಮ ವಾಣಿಯಿಂದ ನಾವೇನಾಗಬೇಕು ಅಂತಂದರೆ ಒಳ್ಳೆಯದನ್ನು ಮಾತಾಡಬೇಕು. ಒಬ್ಬರು ಸುಭಾಷಿತಕಾರವನ್ನು ಮಾತನ್ನು ಬರ್ತಾರೆ, ಲಕ್ಷ್ಮಣ್, ಜಿಹ್ವಾಗ್ರೇ ವಸತಿರ್ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಿ, ಜಿಹ್ವಾಗ್ರೇ ಮರಣಂ ಧ್ರುವಂ. 4 ಮಾತು.